ಕೊಡಂಗಳ ವಿಷ್ಣುಮೂರ್ತಿ ದೇವಸ್ಥಾನ. ಇದು ತುಂಬ ಪ್ರಾಚೀನವಾದ ದೇವಸ್ಥಾನ. ಪುಲಿಂದ ಮಹರ್ಷಿಗಳು ಆರಾಧನೆ ಮಾಡಿದಂಥ ವಿಗ್ರಹ, ಅಂಥ ಒಂದು ಪರಂಪರೆಯಿಂದ ಬಂದಂಥ ದೇವರು. ಹಾಗಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತ ನಮ್ಮ ಊರಿನವರೆಲ್ಲ ಬಹಳಷ್ಟು ವರ್ಷದಿಂದ ಮನಸ್ಸಿನಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿತ್ತು. ನಮ್ಮ ಪ್ರಯತ್ನ ಮಾಡ್ತಾಯಿತ್ತು ಆಗಬೇಕು ಅಂತ. ಆದರೆ ದೇವರೊಂದು ಕಾಲವನ್ನು ತೋರಿಸ್ತಾನೆ. ಹಾಗಾಗಿ ದೇವರು ಆ ಕಾಲವನ್ನು ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ನಮ್ಮ ಪ್ರಯತ್ನವನ್ನು ಸಾಕಾರ ಮಾಡಬೇಕು ಅಂತ ಹೇಳಿ ಅದು ನಿಮ್ಮೆಲ್ಲರ ಒಂದು ಶ್ರಮ ಬೇಕು. ಯಾಕಂತ ಕೇಳಿದರೆ ನಾವು ದೇವಸ್ಥಾನ ಕಟ್ಟಬೇಕಂದು ಮಾತ್ರ ಹೇಳುವಂಥದ್ದು, ಅದು ಯಾವ ರೀತಿ ಬರಬೇಕು, ಆ ಕೆಲಸ ಎಷ್ಟು ಚೆಂದ ಆಗಬೇಕು ಅಂತ ಹೇಳುವಂಥದ್ದು ಎಲ್ಲ ಜ್ಞಾನ ಇರುವಂಥದ್ದು ನಿಮ್ಮ ಹತ್ರ. ಹಾಗಾಗಿ ಅದೆಲ್ಲ ಯಾರನ್ನು ತರಿಸ್ಬೇಕು, ಯಾರ ಹತ್ರ ಮಾಡಿಸಬೇಕು ಅಂತ ಹೇಳುವಂಥದ್ದೆಲ್ಲ ಇಚ್ಛಾವನ್ನದು. ಯಾಕಂತ ಕೇಳಿದರೆ ಇಷ್ಟು ದೊಡ್ಡ ಕೆಲಸ ಆಗುವಾಗ ತುಂಬ ಬೇರೆ ಬೇರೆ ಭಾಗದ ಕೆಲಸ ಉಂಟು. ಮರದ ಕೆಲಸ ಇರ್ಬೋದು, ಅಥವಾ ಮೇಸ್ತ್ರಿಯವರು ಮಾಡುವಂಥ ಕೆಲಸಗಳಿರ್ಬೋದು, ಆಚಾರ್ಯಗಳು ಮಾಡುವಂಥ ಕೆಲಸ ಇರ್ಬೋದು, ಶಿಲ್ಪಿಗಳು ಮಾಡುವಂಥ ಕೆಲಸಗಳಿರ್ಬೋದು. ಹಾಗೆ ಪ್ರತಿಯೊಬ್ಬ ಒಂದು ಕಲ್ಲಾಗಲಿ ಮಣ್ಣಾಗಲಿ ತಂದು ಕೊಡುವವನ ಕೆಲಸವು ಸರಿಯಾಗಿದ್ದರೆ ಅವರಿಗೆ ಸರಿಯಾದ ಮೇಸ್ತ್ರಿಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರತಿಯೊಬ್ಬರ ಕೆಲಸವು ಸರಿಯಾಗಿ ಆದರೆ ಮಾತ್ರ ಎಲ್ಲ ಕೆಲಸವು ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವ ವಿಷಯದಲ್ಲಿ ನಾವು ಎಲ್ಲ ಕೆಲಸವನ್ನು ನಮಗೆ ಹೇಗೆ ಆಗಬೇಕು ಅಂತ ನಮಗೇನು ಗೊತ್ತಿಲ್ಲ. ಸುಬ್ರಹ್ಮಣ್ಯ ಭಟ್ರು ನಮಗೆ ಅದಕ್ಕೆ ಬೇಕಾದರೆ ವಾಸ್ತು ನಿರ್ದೇಶನ ಕೊಡ್ತಾರೆ. ಹಾಗೆ ವಿಷ್ಣುಮೂರ್ತಿ ಭಟ್ರು, ವಿಶ್ವನಾಥ ಭಟ್ರು ಸೇರಿಕೊಂಡು ಅದನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಾವು ದೇವರ ಹತ್ರ ಪ್ರಸಾದ ಕೊಟ್ಟು ಪ್ರಾರ್ಥನೆ ಮಾಡಿದ್ದೇವೆ. ಹಾಗಾಗಿ ಅವರು ಎದುರು ನಿಂತುಕೊಂಡು ನಿಮ್ಮನ್ನೆಲ್ಲ ಬರಲಿಕ್ಕೆ ಹೇಳಿ, ನಿಮ್ಮನ್ನೆಲ್ಲ ಎಷ್ಟು ಸಾಮರ್ಥ್ಯ ಉಂಟು, ನಿಮ್ಮಿಂದ ಎಷ್ಟು ನಿಮ್ಮ ಹತ್ರ ಒಂದು ಕುಶಲತೆ ಉಂಟು, ಅದನ್ನೆಲ್ಲ ಅವರು ನೋಡಿಕೊಂಡು ನಿಮ್ಮ ಹತ್ರ ಈ ಥರ ಕೆಲಸ ಮಾಡಿಸುವಂಥ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲ ಸೇರಿಕೊಂಡು ಎಷ್ಟು ಚೆಂದ ಮಾಡಲಿಕ್ಕೆ ಆಗ್ತದೆ ಅಷ್ಟು ಚಂದದಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ನಮಗೆ ಒಂದು ಹೊತ್ತು ನಿಂತು ಹೋಗುವಾಗಲೇ ಇಲ್ಲಿ ಸಾಕಾಗ್ತದೆ ಬಿಸಿಲಿನಲ್ಲಿ. ಹಾಗಾಗಿ ನೀವೆಲ್ಲ ಆ ಬಿಸಿಲಿನಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟೆಲ್ಲ ಮಾಡಿದ್ದೀರಿ ಅಂತ ಹೇಳುವಂಥ ನಮಗೆಲ್ಲ ಅರ್ಥ ಆಗ್ತಾ ಉಂಟು. ಆದರೆ ನಿಮ್ಮ ಕೆಲಸ ಸಕಾಲದಲ್ಲಿ ಮಾಡುವಂಥ ಪ್ರಯತ್ನದಿಂದ ವಿಷ್ಣುಮೂರ್ತಿ ಭಟ್ರ ಒಂದು ನಿರ್ದೇಶನದಿಂದ ನೀವೆಲ್ಲ ಚಂದ ಮಾಡಿ ಸಕಾಲದಲ್ಲಿ ಮಾಡಿಸಿಕೊಟ್ಟಿದ್ದೀರಿ. ಹಾಗಾಗಿ ನೀವು ಮಾಡಿದ ಕೆಲಸ ಸಂತೋಷ ಆಯಿತು ಅಂತ ಹೇಳಿ ಆದರೆ ದೇವರ ಮನಸ್ಸಿಗೆ ಬಂತು ಅಂತ ಅರ್ಥ. ಯಾಕಂತ ಕೇಳಿದ್ರೆ ನಾವೊಂದು ಒಬ್ಬ ಯಜಮಾನದ್ದು ಕೋಟಿಗಟ್ಟಲೆ ಮನೆ ಕಟ್ಟಿ ಕೊಡ್ಬೋದು. ಆ ಮನೆಯಲ್ಲಿ ಯಜಮಾನ ಮತ್ತು ಯಜಮಾನ ಕುಟುಂಬದವ್ರು ಮಾತ್ರ ಆ ಮನೆ ನೋಡುವಂಥದ್ದು. ದೇವಸ್ಥಾನ ಹಾಗಲ್ಲ, ಇದು ಆಚಂದ್ರಾರ್ಕವಾಗಿ ಇರುವಂಥದ್ದು. ಸಾವಿರ ಲಕ್ಷ ಕಟ್ಟಲೆ ಜನ ಇಲ್ಲಿ ಈ ಜಾಗೆ ಬರಲಿಕ್ಕಿದ್ದಾರೆ. ಪ್ರತಿಯೊಬ್ಬರು ಸಮೇತ ಇಲ್ಲಿ ನೋಡಿದ ಪ್ರತಿಯೊಂದು ಶಿಲ್ಪ ಕೆಲಸ ಇರ್ಬೋದು, ಆಚಾರ್ಯ ಕೆಲಸ ಇರ್ಬೋದು, ಮೇಸ್ತ್ರಿಗಳ ಕೆಲಸ, ಪ್ರತಿಯೊಂದು ಕೆಲಸವನ್ನು ಗಮನಿಸ್ತಾರೆ. ಹಾಗಾಗಿ ಪ್ರತಿಯೊಂದು ಕೆಲಸ ಚಂದ ಆಯಿತು ಅಂತ ಅವ್ರ ಮನಸ್ಸಿಗೆ ನೆಮ್ಮದಿ ಆದರೆ ನೀವು ಮಾಡಿದ ಕೆಲಸ ಪರಿಶ್ರಮದ ಫಲ ಅಂತಾರೆ. ಹಾಗಾಗಿ ನಾವೆಲ್ಲ ಊರಿನವರು ಪ್ರಾರ್ಥನೆ ಮಾಡ್ತೇವೆ, ನೀವು ಮಾಡಿದ ಕೆಲಸದಲ್ಲಿ ನಮಗೆಲ್ಲ ಸಂತೋಷ ಆಗಿದೆ. ಹಾಗಾಗಿ ನಮ್ಮಿಂದ ಏನಾರೇ ಈ ವ್ಯವಸ್ಥೆಗಳಿಂದ ತೊಂದರೆ ಆಗಿದ್ದರೆ ನೀವು ಇಲ್ಲೇ ಅದನ್ನು ಬಿಟ್ಟು ನಾವು ಕೊಡುವಂಥ ಒಂದು ಕಿಂಚಿತ ಹುಡುಗರ ಸಂತೋಷ ಸ್ವೀಕಾರ ಮಾಡಿಕೊಂಡು ಸಂತೋಷ ಮನಸ್ಸಿನಲ್ಲಿ ದೇವರ ಪ್ರತಿಷ್ಠಾಪನೆಗೋಸ್ಕರ ಎಲ್ಲ ಕೆಲಸವನ್ನು ದೇವರಿಗೋಸ್ಕರ ಬಿಟ್ಟು ಕೊಡಬೇಕು ಅಂತ ನಾವೆಲ್ಲ ನಿಮ್ಮ ಹತ್ರ ಕೇಳ್ಕೊಳ್ತೇವೆ. ಹಾಗೆ ನಿಮ್ಗೆಲ್ಲರಿಗೂ ದೇವರು ಒಳ್ಳೆಯ ಆಯುಷ್ಯ, ಆರೋಗ್ಯ, ಮುಖ್ಯವಾಗಿ ರಕ್ಷೆ, ಆರೋಗ್ಯಾದಿಗಳನ್ನು ಕೊಟ್ಟು ಇನ್ನಷ್ಟು ದೊಡ್ಡ ದೊಡ್ಡ ಕೆಲಸ ನಿಮ್ಮಿಂದ ಮಾಡಿಸಿಕೊಂಡು ನಿಮಗೆ ಬೇಕಾದ ರೀತಿ ಸಂಪತ್ತನ್ನು ಕೊಟ್ಟು ಸಂತೋಷದಲ್ಲಿ ಕುಟುಂಬದಲ್ಲಿ ಒಳ್ಳೆಯ ಸಂತೋಷವನ್ನು ಕೊಟ್ಟು ಅನುಗ್ರಹ ಮಾಡಲಿ ಎಂದು ನಾವೆಲ್ಲ ಸೇರಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ.